ಗುಡ್ ಮಾರ್ನಿಂಗ್, ಶುಭ ಮುಂಜಾನೆ. ಆತ್ಮೀಯ ವಿದ್ಯಾರ್ಥಿ ಸ್ನೇಹಿತರೆ, ನಾವಿಂದು ಅಧ್ಯಯನವನ್ನು ಮಾಡುತ್ತಿರುವ ವಿಷಯ ಭೂ ಸುಧಾರಣೆಗಳು, ಅವುಗಳ ಅರ್ಥ, ಉದ್ದೇಶಗಳು ಮತ್ತು ಸ್ವಾತಂತ್ರ್ಯದ ಮೊದಲ ಭೂ ಸುಧಾರಣೆಗಳು ಎನ್ನುವ ವಿಷಯವನ್ನು ಕುರಿತಾಗಿ ತಮ್ಮ ಮುಂದೆ ಸವಿವರವಾಗಿ ತಿಳಿಸಿಕೊಡಲು ಇಚ್ಛಿಸುತ್ತೇನೆ. ನಾನು ನಿಮ್ಮ ಪ್ರೀತಿಯ ಶ್ರೀ ವೈ ಚವಾಣ್, ಅಸಿಸ್ಟೆಂಟ್ ಪ್ರೊಫೆಸರ್ ಆಫ್ ಸೋಷಿಯಾಲಜಿ, ಶ್ರೀ ಮಹಾದೇವಪ್ಪ ಬಸಲಿಂಗಪ್ಪ ಹಳ್ಳಿ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು, ಅನ್ನಿಗೇರಿ ಜಿಲ್ಲೆ, ಧಾರವಾಡ. ಇಲ್ಲಿ ಸಮಾಜಶಾಸ್ತ್ರ ವಿಷಯದ ಸಹಾಯಕ ಪ್ರಾಧ್ಯಾಪಕನಾಗಿ ಸೇವೆಯನ್ನು ಸಲ್ಲಿಸುತ್ತಿದ್ದು, ಇದು ನನ್ನ ಮೂರನೆಯ ವಿಡಿಯೋ ಅಥವಾ ಮೂರನೆಯ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಭೂ ಸುಧಾರಣೆಗಳು, ಅವುಗಳ ಅರ್ಥ, ಉದ್ದೇಶಗಳು ಮತ್ತು ಸ್ವಾತಂತ್ರ್ಯದ ಮೊದಲ ಭೂ ಸುಧಾರಣೆಗಳು ಎನ್ನುವ ವಿಷಯವನ್ನು ಇಲ್ಲಿ ಪರಿಚಯದ ಜೊತೆಗೆ ಪ್ರಾರಂಭಿಸುತ್ತಿದ್ದೇನೆ. ಎಲ್ಲ ಆರ್ಥಿಕ ಚಟುವಟಿಕೆಯ ಆಧಾರವಾಗಿ ಆರ್ಥಿಕ ಬೆಳವಣಿಗೆ ಮತ್ತು ಸಾಮಾಜಿಕ ಸಮಾನತೆಯನ್ನು ಸಾಧಿಸಲು ಭೂಮಿಯ ಒಂದು ದೇಶಕ್ಕೆ ಅತ್ಯಗತ್ಯವಾದ ಆಸ್ತಿಯಾಗಿ ಕಾರ್ಯನಿರ್ವಹಿಸುತ್ತದೆ. ಇಲ್ಲಿ ಭೂ ಸುಧಾರಣೆಗಳು ಎನ್ನುವುದನ್ನು ಕುರಿತು ನಾವು ಅಧ್ಯಯನವನ್ನು ಮಾಡ್ತಕ್ಕಂಥ ಸಂದರ್ಭದಲ್ಲಿ ದೇಶಕ್ಕೆ ಭೂಮಿಯು ಕೂಡ ಮಾನವನ ಹಾಗೆಯೇ ಒಂದು ಅತ್ಯಗತ್ಯವಾದ ಆಸ್ತಿಯಾಗಿರೋದನ್ನು ನಾವು ಕಂಡುಕೊಳ್ಳಲೇಬೇಕಾಗಿದೆ. ಅಥವಾ ದೇಶದ ಆರ್ಥಿಕ ಸ್ವಾತಂತ್ರ್ಯವನ್ನು ಅಪಹರಿಸಲು ಮತ್ತು ಅದನ್ನು ತಗ್ಗಿಸಲು ಕೆಲವರ ಕೈಯಲ್ಲಿ ಇದನ್ನು ಒಂದು ಸಾಧನವನ್ನಾಗಿ ಕೂಡ ಬಳಸುತ್ತಾ ಬಂದಿರೋದನ್ನು ನಾವು ಕಾಣ್ತಾ ಇದ್ದೇವೆ. ಸಾಮಾಜಿಕ ಪ್ರಕ್ರಿಯೆಗಳು ದೇಶದ ಒಟ್ಟಾರೆ ಗ್ರಾಮೀಣ ಪ್ರದೇಶದ ಸಾಮಾಜಿಕ ಆರ್ಥಿಕ ರಚನೆಯನ್ನು ಗಣನೆಗೆ ತೆಗೆದುಕೊಂಡು ಇಲ್ಲಿ ಭೂ ಸುಧಾರಣೆಗಳನ್ನು ಅರ್ಥೈಸಬಹುದಾಗಿದೆ. ಗ್ರಾಮೀಣ ವಲಯವು ರಾಷ್ಟ್ರೀಯ ಜನಸಂಖ್ಯೆಯ ಬಹುಪಾಲು ಭಾಗವನ್ನು ಹೊಂದಿರುವುದನ್ನು ನಾವು ಕಾಣ್ತಾ ಇದ್ದೇವೆ. ಅದರಲ್ಲಿ ಕೂಡ ಹೆಚ್ಚಿನವರು ಕೃಷಿ ಮತ್ತು ಕೃಷಿ ಸಂಬಂಧಿತ ಉದ್ಯೋಗಗಳಲ್ಲಿ ತೊಡಗಿಸಿಕೊಂಡಿರುವುದ ಒಂದು ಪರಿಚಯದ ಸಂದರ್ಭದಲ್ಲಿ ನಾವು ಕಂಡುಕೊಳ್ತಾ ಇದ್ದೇವೆ. ಅಂದರೆ ಭೂ ಸುಧಾರಣೆಗೆ ಸಂಬಂಧಪಟ್ಟಿರುವ ಹಾಗೆ ಇಲ್ಲಿ ಆಸ್ತಿ ಅಥವಾ ಭೂಮಿಯು ಕೂಡ ಒಂದು ಅತ್ಯಂತ ಮಹತ್ವದ ಒಂದು ವಿಚಾರವಾಗಿ ಅಥವಾ ಒಂದು ಮಹತ್ವದ ಒಂದು ವಿಶ್ಲೇಷಣೆಯಾಗಿ ಕೂಡ ನಾವಿಲ್ಲಿ ಭೂ ಸುಧಾರಣೆಗಳ ಅರ್ಥದ ಕುರಿತಾಗಿರ್ತಕ್ಕಂಥ ಪರಿಚಯದಲ್ಲಿ ಸಂಕ್ಷಿಪ್ತವಾಗಿ ತಿಳಿದುಕೊಳ್ತಾ ಇದ್ದೇವೆ. ವಿದ್ಯಾರ್ಥಿ ಸ್ನೇಹಿತರೆ, ಮುಂದುವರೆದು ನಾವು ಇಲ್ಲಿ ಅಧ್ಯಯನವನ್ನು ಮಾಡ್ತಕ್ಕಂಥ ಸಂದರ್ಭದಲ್ಲಿ ಭೂ ಸುಧಾರಣೆಗಳ ಅರ್ಥ ಸಂಕ್ಷಿಪ್ತವಾಗಿ ನಾನು ತಮಗಿಲ್ಲೇ ತಿಳಿಸ್ಕೊಡ್ಲಿಕ್ಕೆ ಇಚ್ಛಿಸ್ತಾ ಇದ್ದೇನೆ. ಮೀನಿಂಗ್ ಆಫ್ ಲ್ಯಾಂಡ್ ರಿಫಾರ್ಮ್ಸ್. ಭೂ ಸುಧಾರಣೆ ಅಂದರೆ ಭೂ ಮಾಲೀಕತ್ವಕ್ಕೆ ಸಂಬಂಧಿಸಿದ ಕಾನೂನುಗಳು, ನಿಯಮಗಳು ಅಥವಾ ಪದ್ಧತಿಗಳನ್ನು ಬದಲಾಯಿಸುವುದನ್ನು ಒಳಗೊಂಡಿರುತ್ತದೆ. ಯಾವುದು? ಭೂ ಸುಧಾರಣೆ ಎನ್ನುವುದು ಭೂ ಮಾಲೀಕತ್ವಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಕಾನೂನುಗಳು ಯಾವಿವೆ, ನಿಯಮಗಳು ಯಾವಿವೆ ಅಥವಾ ಪದ್ಧತಿಗಳು ಯಾವಿವೆ ಅಲ್ಲ, ಆ ಪದ್ಧತಿಗಳನ್ನು ನಾವು ಪರಿವರ್ತನಾತ್ಮಕವಾಗಿ ತೆಗೆದುಕೊಳ್ಬಹುದಾಗಿದೆ ಅಥವಾ ಪರಿವರ್ತಿತ ರೂಪದಲ್ಲಿ ಅಧ್ಯಯನವನ್ನು ಮಾಡುವುದು ಇಲ್ಲಿ ಭೂ ಸುಧಾರಣೆಯಾಗಿರುತ್ತದೆ. ಭೂ ಸುಧಾರಣೆಯು ಸಾಮಾನ್ಯವಾಗಿ ಕೃಷಿ ಭೂಮಿಯಲ್ಲಿ ಸರ್ಕಾರ ಪ್ರಾರಂಭಿಸಿದ ಅಥವಾ ಸರ್ಕಾರದ ಬೆಂಬಲಿತ ಆಸ್ತಿಯ ಮರುಹಂಚಿಕೆಯನ್ನು ಒಳಗೊಂಡಿರುವುದೇ ಇಲ್ಲಿ ಭೂ ಸುಧಾರಣೆಯಾಗಿದೆ ಎಂಬುದನ್ನು ನಾವು ಕಾಣ್ತಾ ಇದ್ದೇವೆ. ಮುಂದುವರೆದು ವಿದ್ಯಾರ್ಥಿ ಸ್ನೇಹಿತರೆ, ಭೂ ಸುಧಾರಣೆಗಳು ಎಂಬ ಪದವನ್ನು ಸಾಮಾನ್ಯವಾಗಿ ಭೂ ಅಧಿಕಾರ ವ್ಯವಸ್ಥೆಯಲ್ಲಿನ ಭೂಮಿಗೆ ಸಂಬಂಧಿಸಿದಂತೆ ಕೃಷಿಕರ ಸಂಬಂಧದಲ್ಲಿ ಮಾಡಿದ ವಿವಿಧ ಬದಲಾವಣೆಗಳನ್ನು ಚರ್ಚಿಸಲು ಬಳಸಲಾಗುವ ಒಂದು ಪ್ರಕ್ರಿಯೆಯೇ ಅಥವಾ ಒಂದು ಪರಿವರ್ತನಾತ್ಮಕ ಕ್ರಿಯೆಯು ಅದು ಭೂ ಸುಧಾರಣೆಯಾಗಿರುತ್ತದೆ ಅನ್ನೋದನ್ನು ನಾವು ಭೂ ಸುಧಾರಣೆಗಳ ಅರ್ಥದ ಮೂಲಕವಾಗಿ ತಿಳಿದುಕೊಳ್ಳಬಹುದಾಗಿದೆ. ಮುಂದುವರೆದು ಇಲ್ಲಿ ಭೂ ಸುಧಾರಣೆಯು ವೈಯಕ್ತಿಕ ಮಾಲೀಕತ್ವದಿಂದ ಸಣ್ಣ ಹಿಡುವಳಿಗಳಲ್ಲಿ, ರೈತರ ಮಾಲೀಕತ್ವದಿಂದ ಸರ್ಕಾರಿ ಸ್ವಾಮ್ಯದ ಸಾಮೂಹಿಕ ಸಾಗಣೆ ಕೇಂದ್ರಗಳಿಗೆ ಭೂಮಿಯನ್ನು ವರ್ಗಾಯಿಸಲು ಸಹ ಕಾರಣವಾಗಬಹುದು. ಅಂದರೆ ಮುಂದುವರೆದು ಇಲ್ಲಿ ಭೂ ಸುಧಾರಣೆ ಅನ್ನುವುದು ವೈಯಕ್ತಿಕ ಮಾಲೀಕತ್ವ ಯಾವ ಥರನಾಗಿದೆ, ಅದು ಸಣ್ಣ ಹಿಡುವಳಿಗಳಲ್ಲೇ ಆಗಿರ್ಬೋದು, ರೈತರ ಮಾಲೀಕತ್ವದಿಂದ ಸರ್ಕಾರಿ ಸ್ವಾಮ್ಯದ ಸಾಮೂಹಿಕ ಸಾಗಣೆ ಕೇಂದ್ರಗಳಿಗೆ ಭೂಮಿಯನ್ನು ವರ್ಗಾಯಿಸ್ತಕ್ಕಂತಹ ಒಂದು ವ್ಯವಸ್ಥೆಯೇ ಇಲ್ಲಿ ಭೂ ಸುಧಾರಣೆ ಆಗಿದೆ. ಮುಂದುವರೆದು ಇಲ್ಲಿ ಸರ್ಕಾರಿ ಸ್ವಾಮ್ಯದ
ಸಾಮೂಹಿಕ ಸಾಗಣೆ ಕೇಂದ್ರಗಳನ್ನು ಸಣ್ಣ ಹಿಡುವಳಿಗಳನ್ನಾಗಿ ವಿಭಜಿಸುವುದಾಗಿರ್ಬೋದು. ಅಲ್ಲದೆ ಎಲ್ಲ ಭೂ ಸುಧಾರಣೆಗಳ ಬಳಕೆಯನ್ನು ನಿಯಂತ್ರಿಸುವ ಮತ್ತು ಅಸ್ತಿತ್ವದಲ್ಲಿರುವ ಸಾಂಸ್ಥಿಕ ವ್ಯವಸ್ಥೆಗಳೇ ಅಥವಾ ವ್ಯವಸ್ಥೆಗಳ ಮಾರ್ಪಾಡುಗಳೇ, ವ್ಯವಸ್ಥೆಗಳ ಪರಿವರ್ತನಾತ್ಮಕ ರೂಪಗಳೇ ಇಲ್ಲಿ ಭೂ ಸುಧಾರಣೆಗಳಾಗಿವೆ ಎಂಬುದನ್ನು ಭೂ ಸುಧಾರಣೆಯ ಅರ್ಥದ ಮೂಲಕವಾಗಿ ಸಂಕ್ಷಿಪ್ತವಾಗಿ ನಾವಿಲ್ಲಿ ತಿಳಿದುಕೊಳ್ಳಬಹುದಾಗಿದೆ. ಮುಂದುವರೆದು ವಿದ್ಯಾರ್ಥಿ ಸ್ನೇಹಿತರೆ, ವಾಟ್ ಈಸ್ ಲ್ಯಾಂಡ್ ರಿಫಾರ್ಮ್ಸ್, ಭೂ ಸುಧಾರಣೆ ಎಂದರೇನು ಎಂಬುದನ್ನು ಕುರಿತಾಗಿ ಇಲ್ಲಿ ವಿವಿಧ ತೆರನಾಗಿರ್ತಕ್ಕಂಥ ವಿಶ್ಲೇಷಣಾತ್ಮಕ ಅಂಶಗಳನ್ನು ನಾವು ತೆಗೆದುಕೊಳ್ಳಲೇಬೇಕಾಗಿದೆ. ಕೃಷಿ ಕ್ಷೇತ್ರದಲ್ಲಿನ ವಿವಿಧ ಸಾಂಸ್ಥಿಕ ಅಂಶಗಳಲ್ಲಿ ಮುಖ್ಯವಾಗಿ ಒಕ್ಕಲುತನದ ಸಮಸ್ಯೆಗಳನ್ನು ನಿವಾರಿಸುವುದಕ್ಕಾಗಿ ಭೂ ಹಿಡುವಳಿಗಳ ರಚನೆಯಲ್ಲಿ ಬದಲಾವಣೆಗಳನ್ನು ತರಲು ಸರ್ಕಾರ ನಡೆಸಿರುವ ಪ್ರಯತ್ನಗಳನ್ನು ಭೂ ಸುಧಾರಣೆ ಎನ್ನಲಾಗಿದೆ. ಅಂದರೆ ಇಲ್ಲಿ ಸರ್ಕಾರದ ಪ್ರಯತ್ನವೇ, ಅಂದರೆ ಸರ್ಕಾರ ಯಾವ ಥರನಾಗಿ ಪ್ರಯತ್ನವನ್ನು ಮಾಡಬೇಕು, ಯಾವ ರೀತಿಯಾಗಿರ್ತಕ್ಕಂತಹ ಒಂದು ಬದಲಾವಣೆಗಳನ್ನು ತರಬೇಕು ಎನ್ನುವುದನ್ನು ಕುರಿತಾಗಿ, ಅದರಲ್ಲಿ ಕೂಡ ಇಲ್ಲಿ ಒಕ್ಕಲುತನದಲ್ಲಿಯ ಹಲವಾರು ಸಮಸ್ಯೆಗಳಿದ್ದು ಆ ಸಮಸ್ಯೆಗಳನ್ನು ನಿವಾರಣೆಯನ್ನು ಮಾಡುವುದಾಗಿರ್ಬೋದು, ಅಥವಾ ಈ ಹಿಂದೆ ಭೂ ಹಿಡುವಳಿ ರಚನೆಯಲ್ಲಿ ಇದ್ದಿರತಕ್ಕಂತಹ ವ್ಯವಸ್ಥೆಯನ್ನು ಬದಲಾವಣೆಯನ್ನು ತರುವ ಸಲುವಾಗಿ ಸರ್ಕಾರದ ಪ್ರಯತ್ನಗಳೇ ಭೂ ಸುಧಾರಣೆಗಳಾಗಿವೆ ಎನ್ನುವುದನ್ನು ನಾವು ಕಾಣ್ತಿದ್ದೇವೆ. ಮುಂದುವರೆದು ಸಾಮಾನ್ಯ ಅರ್ಥದಲ್ಲಿ ಹೇಳುವುದಾದರೆ, ರಾಜ್ಯ ಮತ್ತು ರೈತ ಸಮುದಾಯದ ನಡುವೆ ಮಧ್ಯವರ್ತಿಗಳಂತಿದ್ದ ಜಮೀನುದಾರಿ, ಜಹಗೀರ್ದಾರಿ ಅಲ್ಲದೆ ರೈತವಾರಿ ಪದ್ಧತಿಗಳನ್ನು ತೊಡೆದು ಹಾಕುವುದು ಅಥವಾ ಹೊಡೆದು ಹಾಕಿ ಕೃಷಿಯ ಅಥವಾ ಕೃಷಿ ಭೂಮಿಯಲ್ಲಿಯ ಸಾಪೇಕ್ಷ ನ್ಯಾಯೋಚಿತವಾಗಿರ್ತಕ್ಕಂತಹ ಹಂಚಿಕೆಗಾಗಿ ಕೈಗೊಳ್ಳಲಾದ ಸುಧಾರಣಾತ್ಮಕ ಕ್ರಮಗಳನ್ನು ನಾವು ಭೂ ಸುಧಾರಣೆಗಳು ಎಂದು ಕರೆಯಬಹುದು ಅಥವಾ ಎಂದು ಕರೆಯಲಾಗುತ್ತದೆ ಅನ್ನೋದನ್ನು ಸಂಕ್ಷಿಪ್ತವಾಗಿ ನಾವಿಲ್ಲಿ ತಿಳಿದುಕೊಳ್ಳಬಹುದಾಗಿದೆ. ಮುಂದುವರೆದು ಇಲ್ಲಿ ಭೂ ಸುಧಾರಣೆಯ ವ್ಯಾಖ್ಯೆಗಳು, ಡೆಫಿನೇಷನ್ಸ್ ಆಫ್ ಲ್ಯಾಂಡ್ ರಿಫಾರ್ಮ್ಸ್. ವಿದ್ಯಾರ್ಥಿ ಸ್ನೇಹಿತರೆ, ಇಲ್ಲಿ ಭೂ ಸುಧಾರಣೆಯ ವ್ಯಾಖ್ಯೆಗಳ ಕುರಿತಾಗಿ ಹಲವಾರು ತಜ್ಞರುಗಳು ತಮ್ಮದೇ ಆಗಿರ್ತಕ್ಕಂಥ ವ್ಯಾಖ್ಯಾನಗಳನ್ನು ವ್ಯಕ್ತಪಡಿಸಿದ್ದು, ಅವುಗಳನ್ನು ನಾವು ಒಂದೊಂದನ್ನಾಗಿ ತೆಗೆದುಕೊಳ್ಳಲಿಕ್ಕೆ ಪ್ರಯತ್ನವನ್ನು ಪಡೋಣ. ಮೊದಲನೇದಾಗಿ ಗುನ್ನಾರ್ ಮಿರ್ಡಾಲ್ ಎನ್ನುವ ಪ್ರಸಿದ್ಧ ತಜ್ಞರು ಇಲ್ಲಿ ಭೂ ಸುಧಾರಣೆಯನ್ನು ಕುರಿತಾಗಿರುವ ವ್ಯಾಖ್ಯಾನದಲ್ಲಿ, ಭೂ ಸುಧಾರಣಾ ಪದ್ಧತಿಯು ವ್ಯಕ್ತಿ ಮತ್ತು ಭೂಮಿಯ ನಡುವಿನ ಬಾಂಧವ್ಯದ ವ್ಯವಸ್ಥಿತ ಮತ್ತು ಯೋಜನಾಬದ್ಧವಾದ ಪುನರ್ ಸಂಘಟನೆಯಾಗಿದೆ ಎಂದಿದ್ದಾರೆ. ಗುನ್ನಾರ್ ಮಿರ್ಡಾಲ್ರವರು ಹೇಳುವ ಹಾಗೆ ಸುಧಾರಣೆ ಎನ್ನುವುದು ಅಥವಾ ಭೂ ಸುಧಾರಣೆ ಎನ್ನುವುದು ವ್ಯಕ್ತಿ ಮತ್ತು ಭೂಮಿಯ ನಡುವಿನ ಬಾಂಧವ್ಯದ ವ್ಯವಸ್ಥಿತ ಅಥವಾ ಯೋಜನಾಬದ್ಧವಾಗಿರ್ತಕ್ಕಂಥ ಪುನರ್ ಸಂಘಟನೆಯೇ ಇಲ್ಲಿ ಭೂ ಸುಧಾರಣೆಯಾಗಿದೆ ಎಂದಿದ್ದಾರೆ. ಅಲ್ಲದೆ ಜಾಹೀರ್ ಅಹಮದ್ ರವರು ಭೂ ಸುಧಾರಣಾ ಪದ್ಧತಿಯು ಭೂ ಹಿಡುವಳಿಯ ಸಂಸ್ಥೆಗಳಲ್ಲಿ ಅಥವಾ ಕೃಷಿ ಸಂಘಟನೆಗಳಲ್ಲಿ ಆಗುವ ಪುನರ್ ಸಂಘಟನೆಗಳೇ ಭೂ ಸುಧಾರಣಾ ಪದ್ಧತಿಗಳಾಗಿವೆ ಅಥವಾ ಭೂ ಸುಧಾರಣಾ ವ್ಯವಸ್ಥೆಯಾಗಿದೆ ಎಂದಿದ್ದಾರೆ. ಅಂದರೆ ಭೂ ಸುಧಾರಣೆ ಎನ್ನುವುದು ಹಿಡುವಳಿಯ ಅಥವಾ ಹಿಡುವಳಿ ಕುರಿತಾಗಿರ್ತಕ್ಕಂಥ ಸಂಸ್ಥೆಗಳಲ್ಲಿ ಅಥವಾ ಕೃಷಿ ಸಂಘಟನೆಗಳು ಯಾವುವು ಇವೆಯೋ ಆ ಕೃಷಿ ಸಂಘಟನೆಗಳಲ್ಲಿ ಆಗುವ ಪುನರ್ ಸಂಘಟನಾತ್ಮಕ ವ್ಯವಸ್ಥೆ ಅಥವಾ ಪುನರ್ ಸಂಘಟನಾತ್ಮಕ ಪರಿವರ್ತನಾತ್ಮಕ ಕ್ರಿಯೆ ಯಾವುದು ಇದೆಯಲ್ಲ ಆ ಕ್ರಿಯೆಗಳೇ ಇಲ್ಲಿ ಭೂ ಸುಧಾರಣೆ ಅಥವಾ ಭೂ ಸುಧಾರಣಾ ಪದ್ಧತಿಯಾಗಿವೆ ಎಂದು ಜಾಹೀರ್ ಅಹಮದ್ ರವರು ತಮ್ಮ ವ್ಯಾಖ್ಯಾನವನ್ನು ವಿಶ್ಲೇಷಿಸಿರುವುದನ್ನು ನಾವು ಕಂಡುಕೊಳ್ಳಬಹುದಾಗಿದೆ. ಹಾಗಾದರೆ ಮುಂದುವರೆದು ಇಲ್ಲಿ ಭೂ ಸುಧಾರಣೆಗಳನ್ನು ನಾವು ಯಾಕೆ ಜಾರಿಗೆ ತಂದಿದ್ದೇವೆ, ಆ ಜಾರಿಗೆ ತರುವಿಕೆಗೆ ಪೂರಕವಾಗಿರ್ತಕ್ಕಂಥ ಉದ್ದೇಶಗಳು ಯಾವುವು ಇವೆ ಅನ್ನೋದನ್ನು, ಭೂ ಸುಧಾರಣೆಗಳ ಉದ್ದೇಶಗಳು ಅಥವಾ ಅಬ್ಜೆಕ್ಟಿವ್ಸ್ ಆಫ್ ಲ್ಯಾಂಡ್ ರಿಫಾರ್ಮ್ಸ್ ಎನ್ನುವ ಅಂಶಗಳನ್ನು ಆಧಾರವಾಗಿಟ್ಟುಕೊಂಡು ನಾವು ಅಧ್ಯಯನವನ್ನು ಮಾಡಬಹುದಾಗಿದೆ. ಇಲ್ಲಿ ಮೊದಲನೇದಾಗಿ ಸಂಪನ್ಮೂಲಗಳ ತರ್ಕಬದ್ಧ ಬಳಕೆ. ಭೂ ಸುಧಾರಣೆಗಳ ಪ್ರಮುಖ ಉದ್ದೇಶಗಳಲ್ಲಿ ಮೊದಲನೇದಾಗಿ ಸಂಪನ್ಮೂಲಗಳ ತರ್ಕಬದ್ಧ ಬಳಕೆಯನ್ನು ಕುರಿತಾಗಿ ಅಧ್ಯಯನವನ್ನು ಮಾಡುವಾಗ ಇದು ವಿರಳವಾದ ಭೂ ಸಂಪನ್ಮೂಲಗಳ ಹೆಚ್ಚು ತರ್ಕಬದ್ಧ ಬಳಕೆಗೆ ಅವಕಾಶ ಕಲ್ಪಿಸಿಕೊಡುವುದು, ಅಲ್ಲದೆ ಭೂ ಹಿಡುವಳಿಗಳ ಮೇಲಿನ ಲಾವಣಿಗಳನ್ನು ಬದಲಾಯಿಸುವ ಮೂಲಕ ಸುಧಾರಣೆಯನ್ನು ತರಬಹುದಾಗಿದೆ. ಅಲ್ಲದೆ ಇದು ಭೂಮಿ, ಕಾರ್ಮಿಕ ಮತ್ತು ಬಂಡವಾಳ ವ್ಯರ್ಥವಾಗದೆ ಕೃಷಿ ಪ್ರಕ್ರಿಯೆಗೆ ಅತ್ಯಂತ
ಆರ್ಥಿಕವಾಗಿ ಸಹಾಯ ಮಾಡುವಲ್ಲಿ ಭೂ ಸಂಪನ್ಮೂಲಗಳ ಒಂದು ಬಳಕೆ ಅಥವಾ ಭೂ ಸಂಪನ್ಮೂಲಗಳ ತರ್ಕಬದ್ಧ ಬಳಕೆಯ ಉದ್ದೇಶಗಳನ್ನು ಇಲ್ಲಿ ಭೂ ಸುಧಾರಣೆಯು ಇರಿಸಿಕೊಂಡಿರುವುದನ್ನು ನಾವು ಸಂಕ್ಷಿಪ್ತವಾಗಿ ತಿಳಿದುಕೊಳ್ಳಬಹುದಾಗಿದೆ. ಹಾಗೆಯೇ ಎರಡನೇದಾಗಿ ಭೂ ಸುಧಾರಣೆಯ ಉದ್ದೇಶಗಳಲ್ಲಿ ಉತ್ಪಾದನಾ ಮಟ್ಟವನ್ನು ಹೆಚ್ಚಿಸುವ ಉದ್ದೇಶವನ್ನು ಇರಿಸಿಕೊಂಡಿದೆ. ಭೂ ಸುಧಾರಣೆಯ ಮತ್ತೊಂದು ಪ್ರಮುಖ ಉದ್ದೇಶವೆಂದರೆ ರೈತರು ತಮ್ಮ ಉತ್ಪಾದನೆಯನ್ನು ಹೆಚ್ಚಿಸುವ ಅಥವಾ ಹೆಚ್ಚಿಸಲು ಪ್ರೇರೇಪಿಸುವ ಮೂಲಕ ಕೃಷಿ ಕ್ಷೇತ್ರದ ಉತ್ಪಾದನಾ ಮಟ್ಟವನ್ನು ಹೆಚ್ಚಿಸುವ ಉದ್ದೇಶವನ್ನು ಇರಿಸಿಕೊಂಡಿರೋದನ್ನು ನಾವಿಲ್ಲಿ ತಿಳಿದುಕೊಳ್ಳಬಹುದಾಗಿದೆ. ಮೂರನೆಯ ಒಂದು ಅಂಶವನ್ನು ನಾವಿಲ್ಲಿ ಗಣನೆಗೆ ತೆಗೆದುಕೊಂಡು ಅಧ್ಯಯನವನ್ನು ಮಾಡುವಾಗ ಇದು ಶೋಷಣೆಯನ್ನು ತೊಡೆದು ಹಾಕುತ್ತದೆ. ಭೂ ಸುಧಾರಣೆಯಲ್ಲಿ ಅಥವಾ ಭೂ ಸುಧಾರಣೆಯ ಉದ್ದೇಶದಲ್ಲಿ ಮೂರನೆಯ ಅಂಶ ಶೋಷಣೆಯನ್ನು ತೆಗೆದುಹಾಕುವುದು. ಅಂದರೆ ಇಲ್ಲಿ ಯಾರು ಶೋಷಣೆಗೆ ಒಳಗಾಗಿದ್ದಾರೆ, ಆ ಶೋಷಣೆಗೆ ಸಂಬಂಧಪಟ್ಟಿರುವ ಹಾಗೆ ಅದನ್ನು ನಾವು ಹೊಡೆದು ಹಾಕುವುದು ಅಥವಾ ತೆಗೆದು ಹಾಕ್ತಕ್ಕಂಥ ಉದ್ದೇಶವನ್ನು ಇರಿಸಿಕೊಂಡಿರುವ ಪದ್ಧತಿಯಾಗಿ ಭೂ ಸುಧಾರಣೆಗಳನ್ನು ನಾವು ಕಾಣ್ತಿದ್ದೇವೆ. ಅಂದರೆ ಇಲ್ಲಿ ವಿದ್ಯಾರ್ಥಿ ಸ್ನೇಹಿತರೆ, ಬಡ ರೈತರ ಶೋಷಣೆಯನ್ನು ತೆಗೆದು ಹಾಕುವುದು ಭೂ ಸುಧಾರಣೆ ಉದ್ದೇಶಗಳಲ್ಲಿ ಕೂಡ ಒಂದಾಗಿದ್ದು, ಕಡಿಮೆ ಸವಲತ್ತನ್ನು ಪಡೆದಿರುವ ರೈತ ವರ್ಗದ ಪರವಾಗಿ ಕೃಷಿ ಭೂಮಿಯನ್ನು ಪುನರ್ವಿತರಣೆ ಮಾಡುವ ಮೂಲಕ ಮತ್ತು ನಿಜವಾದ ಉಳುಮೆ ಮಾಡುವವರಿಂದ ಕೃಷಿಗಾಗಿ ಭೂಮಿಯನ್ನು ಹೊಂದಲು ಇರುವ ನಿಯಮಗಳು ಮತ್ತು ಷರತ್ತುಗಳನ್ನು ಸುಧಾರಿಸುವ ಮೂಲಕ ಮತ್ತು ಮಧ್ಯವರ್ತಿಗಳನ್ನು ರದ್ದುಗೊಳಿಸುವ ಮೂಲಕ ಇಲ್ಲಿ ರೈತರ ಶೋಷಣೆಯನ್ನು ತೆಗೆದುಹಾಕುವುದು ಅಥವಾ ಈ ಮೂಲಕ ಅದನ್ನು ಸಾಧಿಸಬಹುದಾಗಿರ್ತಕ್ಕಂಥ ಉದ್ದೇಶವನ್ನು ಇರಿಸಿಕೊಂಡಿರುವ ವ್ಯವಸ್ಥೆಯೇ ಅದು ಭೂ ಸುಧಾರಣೆಯಾಗಿದೆ ಎನ್ನುವುದನ್ನು ಮೂರನೇ ಅಂಶದಲ್ಲಿ ನಾವು ಕಂಡುಕೊಳ್ಳಬಹುದಾಗಿದೆ. ಮುಂದುವರೆದು ನಾಲ್ಕನೆಯ ಉದ್ದೇಶವಾಗಿ ಸಮಾಜ ಕಲ್ಯಾಣ. ಭೂ ಸುಧಾರಣೆಗಳು ಇಲ್ಲಿ ಗ್ರಾಮೀಣ ಜನತೆಗೆ ಸಾಮಾಜಿಕ ಕಲ್ಯಾಣವನ್ನು ಉತ್ತೇಜಿಸುವ ಗುರಿಯನ್ನು ಹೊಂದಿವೆ ಮತ್ತು ಆದಾಯದ ಸಮನಾದ ವಿತರಣೆ ಮೂಲಕ ಸಾಮಾಜಿಕ ಅನ್ಯಾಯವನ್ನು ಕೊನೆಗೊಳಿಸಿ ಸಮಾಜ ಕಲ್ಯಾಣಾತ್ಮಕ ಕಾರ್ಯಕ್ರಮಗಳನ್ನು ಕೈಗೊಳ್ಳುವ ಉದ್ದೇಶವನ್ನು ಇರಿಸಿಕೊಂಡಿರುವ ವ್ಯವಸ್ಥೆ ಭೂ ಸುಧಾರಣೆಗಳಾಗಿವೆ ಎನ್ನುವುದನ್ನು ನಾವು ಕಂಡುಕೊಳ್ಳಬಹುದಾಗಿದೆ. ಮುಂದುವರೆದು ಇಲ್ಲಿ ಹೆಚ್ಚುವರಿ ಭೂಮಿಯನ್ನು ಹೊಂದಿರುವವರಿಗೆ ಒಂದು ಗರಿಷ್ಠ ಮಿತಿಯನ್ನು ವಿಧಿಸಿ ಆ ಮೂಲಕವಾಗಿ ಹೆಚ್ಚುವರಿ ಭೂಮಿಯನ್ನು ಸ್ವಾಧೀನಪಡಿಸಿಕೊಳ್ಳುವ ಮೂಲಕ ಭೂಹೀನ ಅಂದರೆ ಯಾರು ಭೂಮಿಯನ್ನು ಹೊಂದಿಲ್ಲವೋ ಅಂತಹ ಕೃಷಿಕರಿಗೆ ಅಥವಾ ಅಂತಹ ರೈತರಿಗೆ ಭೂಮಿಯನ್ನು ವಿತರಿಸಲು ಇದು ವ್ಯವಸ್ಥೆಯನ್ನು ಮಾಡುತ್ತದೆ. ಮುಂದುವರೆದು ಹಿಡುವಳಿಯಲ್ಲಿಯ ಸುಧಾರಣೆಗಳನ್ನು ಪರಿಚಯಿಸುವ ಮೂಲಕ ರೈತರ ಒಟ್ಟಾರೆಯಾಗಿ ಸಮಾಜದಲ್ಲಿಯ ಅಥವಾ ಸಮಾಜ ಕಲ್ಯಾಣಾತ್ಮಕ ಮಟ್ಟವನ್ನು ಹೆಚ್ಚಿಸುವುದರ ಜೊತೆಗೆ ಸಮಾಜದ ಅಭಿವೃದ್ಧಿಯನ್ನು ಸಾಧಿಸುವ ಉದ್ದೇಶವನ್ನು ಇರಿಸಿಕೊಂಡಿರುವ ಸುಧಾರಣೆಗಳೇ ಅವು ಭೂ ಸುಧಾರಣೆಗಳಾಗಿವೆ ಎನ್ನುವುದನ್ನು ನಾಲ್ಕನೇ ಅಂಶದ ಮುಖಾಂತರವಾಗಿ ನಾವಿಲ್ಲಿ ಕಂಡುಕೊಳ್ಳಬಹುದಾಗಿದೆ. ಅಂತೆಯೇ ಐದನೆಯ ಅಂಶವಾಗಿ ಅಥವಾ ಐದನೆಯ ಭೂ ಸುಧಾರಣೆಯ ಉದ್ದೇಶವಾಗಿ ಯೋಜಿತ ಅಭಿವೃದ್ಧಿಯನ್ನು ಉದ್ದೇಶವನ್ನಾಗಿ ಇರಿಸಿಕೊಂಡಿರುವ ಮತ್ತೊಂದು ಭೂ ಸುಧಾರಣೆಯ ಉದ್ದೇಶಗಳಲ್ಲಿ ಯೋಜಿತ ಅಭಿವೃದ್ಧಿಯನ್ನು ನಾವು ಕಾಣ್ತಾ ಇದ್ದೇವೆ. ಹಾಗಾದರೆ ಯೋಜಿತ ಅಭಿವೃದ್ಧಿಯು ಇಲ್ಲಿ ಕೃಷಿ ಕ್ಷೇತ್ರದ ದೀರ್ಘಾವಧಿಯ ಆಧಾರದ ಮೇಲೆ ತನ್ನ ಮತ್ತೊಂದು ಉದ್ದೇಶವನ್ನು ಇರಿಸಿಕೊಂಡಿರೋದನ್ನು ನಾವು ಕಾಣ್ತಾ ಇದ್ದೇವೆ. ವಿದ್ಯಾರ್ಥಿ ಸ್ನೇಹಿತರೆ, ಹಿಡುವಳಿಗಳ ಕ್ರೋಢೀಕರಣದ ಮೂಲಕವಾಗಿ ಕೃಷಿ ಮತ್ತು ಕೃಷಿಯ ಆಧುನೀಕರಣ ವಿಧಾನಗಳನ್ನು ಅಳವಡಿಸಿಕೊಳ್ಳಲು ಮತ್ತು ಯೋಜಿತ ರೀತಿಯಲ್ಲಿ ಕೃಷಿಯ ಅಭಿವೃದ್ಧಿಗೆ ಸರ್ಕಾರ ಮತ್ತು ರೈತರ ನಡುವೆ ನೇರ ಸಂಪರ್ಕವನ್ನು ಸಾಧಿಸುವ ಮೂಲಕ ಇದು ದಾರಿಯನ್ನು ಮಾಡಿಕೊಡುತ್ತದೆ. ಯಾವುದು? ಯೋಜಿತ ಅಭಿವೃದ್ಧಿಯು. ಹಾಗೆಯೇ ಇಲ್ಲಿ ಭಾರತದ ಯೋಜನಾ ಆಯೋಗವು ಭೂ ಸುಧಾರಣೆಗಳು ಬಡತನವನ್ನು ನಿರ್ಮೂಲನೆ ಮಾಡುವುದು ಅಲ್ಲದೆ ಕೃಷಿಯ ಆಧುನೀಕರಣ ಮತ್ತು ಕೃಷಿ ಉತ್ಪಾದನಾ ಕಾರ್ಯಕ್ರಮಗಳನ್ನು ಹೆಚ್ಚಿಸುವ ಅವಿಭಾಜ್ಯ ಅಂಗವೆಂದು ಪರಿಗಣಿಸಿರುವುದನ್ನು ನಾವು ಕಂಡುಕೊಳ್ತಾ ಇದ್ದೇವೆ. ಅಂದರೆ ಇಲ್ಲಿ ಯೋಜಿತ ಅಭಿವೃದ್ಧಿಯನ್ನು ಆಧಾರವಾಗಿಟ್ಟುಕೊಂಡು ಭಾರತದ ಯೋಜನಾ ಆಯೋಗವು ಭೂ ಸುಧಾರಣೆಗಳಲ್ಲಿಯ ಒಂದು ಬಡತನವನ್ನು ನಿರ್ಮೂಲನೆಯನ್ನು ಮಾಡ್ತಕ್ಕಂಥ ಗುರಿಯನ್ನು, ಅಂತೆಯೇ ಕೃಷಿಯನ್ನು ಆಧುನೀಕರಣಕ್ಕೆ ಒಳಪಡಿಸುವುದು ಅಷ್ಟಲ್ಲದೆ ಕೃಷಿ ಉತ್ಪಾದನಾ ಕಾರ್ಯಕ್ರಮಗಳನ್ನು ಹೆಚ್ಚಿಸುವ ಒಂದು ಮಹತ್ವದ ಕಾರ್ಯವನ್ನು ಮಾಡ್ತಕ್ಕಂತಹ ಒಂದು ಕಾರ್ಯಕ್ರಮವೇ ಅಥವಾ ಸುಧಾರಣೆಗಳೇ ಭೂ ಸುಧಾರಣೆಗಳಾಗಿವೆ ಎಂದು ಪರಿಗಣಿಸಿರುವುದನ್ನು ಈ ಮೂಲಕವಾಗಿ ನಾವಿಲ್ಲಿ ಕಂಡುಕೊಳ್ಳಬಹುದಾಗಿದೆ.
ಅಷ್ಟೇ ಅಲ್ಲದೆ ಇಲ್ಲಿ ಭೂ ಸುಧಾರಣೆಗಳ ಮತ್ತೊಂದು ಮಹತ್ವದ ಉದ್ದೇಶವನ್ನು ಕುರಿತು ಅಧ್ಯಯನವನ್ನು ಮಾಡುವಾಗ ಇದು ಜೀವನ ಮಟ್ಟವನ್ನು ಹೆಚ್ಚಿಸುವ ಉದ್ದೇಶವನ್ನು ಇರಿಸಿಕೊಂಡಿದೆ. ಅಂದರೆ ಭೂ ಸುಧಾರಣೆಗಳು ಇಲ್ಲಿ ಪುನರ್ವಿತರಣೆಯ ಪ್ಯಾಕೇಜುಗಳು ಮತ್ತು ವಿವಿಧ ಕಾರ್ಯಕ್ರಮಗಳ ಮೂಲಕವಾಗಿ ಗ್ರಾಮೀಣ ಬಡವರ ಜೀವನ ಮಟ್ಟವನ್ನು ಹೆಚ್ಚಿಸಲು ಸಹಾಯ ಮಾಡುತ್ತದೆ. ಅಲ್ಲದೆ ಭೂ ಸುಧಾರಣೆ ಮೂಲಕ ಭೂಹೀನ ಕೃಷಿ ಕಾರ್ಮಿಕರ ಮತ್ತು ಸಣ್ಣ ಮತ್ತು ಅತಿ ಸಣ್ಣ ರೈತರ ಆರ್ಥಿಕ ಸ್ಥಿತಿಯ ಉನ್ನತಿಯನ್ನು ಇರಿಸಿಕೊಂಡಿರುವ ಒಂದು ಪ್ರಕ್ರಿಯೆಯಾಗಿದೆ. ಅಷ್ಟೇ ಅಲ್ಲದೆ ಇಂತಹ ಉದ್ದೇಶಗಳನ್ನು ಈಡೇರಿಸುವ ಸಲುವಾಗಿ ಅಥವಾ ಇಂತಹ ಉದ್ದೇಶಗಳನ್ನು ಪೂರೈಸಲು ವಿವಿಧ ಗ್ರಾಮೀಣ ಅಭಿವೃದ್ಧಿಗಳನ್ನು ಬೆಂಬಲಿಸಲು ವಿನ್ಯಾಸಗೊಳಿಸಲಾಗಿದ್ದು ಗ್ರಾಮೀಣ ಬಡವರ ಜೀವನ ಮಟ್ಟವನ್ನು ಹೆಚ್ಚಿಸುವ ಪರಿಣಾಮಕಾರಿಯಾಗಿರ್ತಕ್ಕಂತಹ ಕ್ರಮಗಳೇ ಅವು ಭೂ ಸುಧಾರಣೆಗಳಾಗಿವೆ ಎನ್ನುವುದನ್ನು ಈ ಸಂದರ್ಭದಲ್ಲಿ ನಾವು ಕಂಡುಕೊಳ್ತಾ ಇದ್ದೇವೆ. ಈ ಒಂದು ಭೂ ಸುಧಾರಣಾತ್ಮಕ ಕಾರ್ಯಕ್ರಮಗಳಲ್ಲಿ ನಾವು IRDP ಮತ್ತು JRYದಂತಹ ಮಹತ್ವದ ಕಾರ್ಯಕ್ರಮಗಳು ಇದರಲ್ಲಿ ಸೇರ್ಪಡೆಯನ್ನುಗೊಂಡಿರುವುದನ್ನು, ಅಂದರೆ ಭೂ ಸುಧಾರಣೆಗಳನ್ನು ತರುವ ನಿಟ್ಟಿನಲ್ಲಿ ಕೂಡ ಮಹತ್ವದ ಕಾರ್ಯಕ್ರಮಗಳಾಗಿ ಕೂಡ ಅಸ್ತಿತ್ವಕ್ಕೆ ಬಂದಿರುವುದನ್ನು ಈ ಸಂದರ್ಭದಲ್ಲಿ ನಾವು ಉದಾಹರಣೆಗಳನ್ನಾಗಿ ಕೂಡ ಕಂಡುಕೊಳ್ಳಬಹುದಾಗಿದೆ. ಹೀಗೆ ಇಲ್ಲಿ ಭೂ ಸುಧಾರಣೆಗಳನ್ನು ಕುರಿತಾಗಿ ಮತ್ತು ಭೂ ಸುಧಾರಣೆಗಳು ಹೊಂದಿರುವ ಅರ್ಥ, ವ್ಯಾಖ್ಯೆಗಳು ಮತ್ತು ಅವುಗಳ ಉದ್ದೇಶಗಳನ್ನು ಕುರಿತಾಗಿ ನಾವು ಸಂಕ್ಷಿಪ್ತವಾಗಿ ಅಧ್ಯಯನವನ್ನು ಮಾಡಿದ್ದೇವೆ. ವಿದ್ಯಾರ್ಥಿ ಸ್ನೇಹಿತರೆ, ಮುಂದುವರೆದು ಇಲ್ಲಿ ನಮ್ಮ ಪಠ್ಯಕ್ರಮಕ್ಕೆ ಪೂರಕವಾಗಿ ಎಂಬಂತೆ ಸ್ವತಂತ್ರ ಪೂರ್ವದಲ್ಲಿಯ ಭೂ ಸುಧಾರಣೆಗಳನ್ನು ಈ ಒಂದು ವಿಡಿಯೋದಲ್ಲಿ ತಮಗೆ ಸಂಕ್ಷಿಪ್ತವಾಗಿ ತಿಳಿಸಿಕೊಡಲಿಕ್ಕೆ ನಾನು ಇಲ್ಲಿ ಪ್ರಯತ್ನವನ್ನು ಮಾಡುತ್ತೇನೆ. ಸ್ವತಂತ್ರ ಪೂರ್ವದಲ್ಲಿಯ ಭೂ ಸುಧಾರಣೆಗಳು, ಲ್ಯಾಂಡ್ ರಿಫಾರ್ಮ್ಸ್ ಆಫ್ ಬಿಫೋರ್ ಇಂಡಿಪೆಂಡೆನ್ಸ್, ಇದು ಮೊಘಲರ ಕಾಲದಲ್ಲಿ ಬೆಳೆದು ಬಂದಿರತಕ್ಕಂತಹ ಒಂದು ಪದ್ಧತಿಯಾಗಿದ್ದು, ಅಂದರೆ ಇಲ್ಲಿ ಮೊಘಲರ ಕಾಲದಲ್ಲಿ ಬೆಳೆದು ಬಂದ ಭೂ ಹಿಡುವಳಿ ಪದ್ಧತಿಯು ಬ್ರಿಟಿಷ್ ಭಾರತದಲ್ಲಿ ಒಂದು ಹೊಸ ರೂಪವನ್ನು ತಾಳಿರುವುದನ್ನು ಅಥವಾ ಹೊಸ ರೂಪವನ್ನು ಪಡೆದುಕೊಂಡಿರುವುದನ್ನು ನಾವು ಕಂಡುಕೊಳ್ಳಬೇಕಾಗಿದೆ. ಇಲ್ಲಿ ಪ್ರತಿಯೊಂದು ರಾಷ್ಟ್ರವು ತನ್ನದೇ ಆಗಿರ್ತಕ್ಕಂತಹ ಭೂ ಹಿಡುವಳಿ ಪದ್ಧತಿಯನ್ನು ಸಮಾಜದ ಅಥವಾ ದೇಶದ ಸಾಮಾಜಿಕ, ಆರ್ಥಿಕ ಮತ್ತು ರಾಜಕೀಯ ಬೆಳವಣಿಗೆಗೆ ತಕ್ಕಂತೆ ರೂಪಿಸಿಕೊಳ್ಳುವ ಒಂದು ಪದ್ಧತಿಯೇ ಭೂ ಸುಧಾರಣೆಯಾಗಿದ್ದು, ಆದರೆ ಬ್ರಿಟಿಷರು ಭಾರತದಲ್ಲಿ ಭೂ ಹಿಡುವಳಿ ಪದ್ಧತಿಯಲ್ಲಿಯ ಬದಲಾವಣೆಗಳನ್ನು ತಂದು ಭಾರತೀಯ ಸಮಾಜದ ಸಾಮಾಜಿಕ ಮತ್ತು ಆರ್ಥಿಕ ವ್ಯವಸ್ಥೆಗೆ ಅನುಗುಣವಾಗಿರದೆ ತಮ್ಮ ರಾಜಕೀಯ ಹಾಗೂ ಸರ್ಕಾರದ ವ್ಯವಸ್ಥೆಗೆ ಸರಿಹೊಂದುವಂಥ ಹಾಗೂ ತಮ್ಮ ದೇಶದ ಆರ್ಥಿಕ ಲಾಭಕ್ಕಾಗಿ ಇಲ್ಲಿ ರೈತವಾರಿ, ಜಮೀನ್ದಾರಿ ಮತ್ತು ಮಹಲ್ವಾರಿ ಪದ್ಧತಿಗಳನ್ನು ಜಾರಿಗೆ ತಂದಿರುವುದನ್ನು ನಾವು ಕಂಡುಕೊಳ್ತಾ ಇದ್ದೇವೆ. ಅಂದರೆ ವಿದ್ಯಾರ್ಥಿ ಸ್ನೇಹಿತರೆ, ಇಲ್ಲಿ ಮೊಘಲರ ಕಾಲದಲ್ಲಿ ಬೆಳೆದು ಬಂದಿರತಕ್ಕಂತಹ ಒಂದು ಭೂ ಸುಧಾರಣಾತ್ಮಕ ಕ್ರಮಗಳು ಬ್ರಿಟಿಷರ ಕಾಲದಲ್ಲಿ ಕೂಡ ಒಂದು ಹೊಸ ರೂಪವನ್ನು ಪಡೆದುಕೊಂಡಿದ್ದಾಗಲೂ ಕೂಡ ಭಾರತದಲ್ಲಿ ಜಾರಿಗೆ ತಂದಿರತಕ್ಕಂಥ ಭೂ ಸುಧಾರಣಾತ್ಮಕ ಕ್ರಮಗಳು ಭಾರತೀಯ ಸಮಾಜದ ಅಭಿವೃದ್ಧಿಯನ್ನು ಹೊಂದಿರದೆ ತಮ್ಮ ರಾಷ್ಟ್ರದ ಅಭಿವೃದ್ಧಿಯ ದ್ಯೋತಕವಾಗಿ ಅಥವಾ ತಮ್ಮ ರಾಷ್ಟ್ರದ ಆರ್ಥಿಕ ಚಟುವಟಿಕೆಗಳನ್ನು ಉನ್ನತೀಕರಣಕ್ಕೆ ಏರಿಸುವ ಸಲುವಾಗಿ ಇಲ್ಲಿ ಭೂ ಸುಧಾರಣೆಗಳು ಎನ್ನುವ ಹೆಸರಿನಡಿಯಲ್ಲಿ ಬ್ರಿಟಿಷರು ಇಲ್ಲಿ ತಮ್ಮ ಲಾಭಕ್ಕಾಗಿ ರೈತವಾರಿ, ಜಮೀನುದಾರಿ ಮತ್ತು ಮಹಲ್ವಾರಿ ಪದ್ಧತಿಗಳನ್ನು ಭೂ ಸುಧಾರಣಾತ್ಮಕ ಕ್ರಮಗಳಲ್ಲಿ ಅಳವಡಿಸಿಕೊಂಡಿರುವುದನ್ನು ನಾವು ಕಂಡುಕೊಳ್ಳಬಹುದಾಗಿದೆ. ಮುಂದುವರೆದು ಇವುಗಳು ಬ್ರಿಟಿಷರ ಆಡಳಿತ ಕಾಲದಲ್ಲಿ ಭೂ ಕಂದಾಯವನ್ನು ಸಂಗ್ರಹಿಸುವ ಮಹತ್ವದ ಸಾಧನಗಳಾಗಿ ಪರಿಣಮಿಸಿರುವುದನ್ನು ನಾವು ಕಂಡುಕೊಳ್ತಾ ಇದ್ದೇವೆ. ಅಂದರೆ ಜಮೀನುದಾರಿ, ರೈತವಾರಿ ಮತ್ತು ಮಹಲ್ವಾರಿ ಪದ್ಧತಿಗಳು ಇಲ್ಲಿ ಭೂ ಕಂದಾಯವನ್ನು ಸಂಗ್ರಹಿಸತಕ್ಕಂತಹ ಸಾಧನಗಳಾಗಿರುವುದನ್ನು ನಾವು ಕಂಡುಕೊಳ್ಳಬಹುದಾಗಿದೆ. ಅಷ್ಟೇ ಅಲ್ಲದೆ ಇಲ್ಲಿ ಭಾರತೀಯ ಗ್ರಾಮೀಣ ಸಮುದಾಯಗಳು ಅವನತಿಯನ್ನು ಕಾಣುವಿಕೆಯಲ್ಲಿ ಕೂಡ ಮಹತ್ವದ ಪಾತ್ರವನ್ನು ಈ ಮೂರು ಪದ್ಧತಿಗಳು ಹೊಂದಿರುವುದನ್ನು ನಾವು ಕಂಡುಕೊಳ್ಳಬಹುದಾಗಿದೆ. ಅಲ್ಲದೆ ಇಲ್ಲಿ ಭೂ ಸುಧಾರಣೆಗಳ ಬೆಳವಣಿಗೆಯು ಭಾರತೀಯ ಗ್ರಾಮಗಳ ಸ್ವಾವಲಂಬನೆ ಮತ್ತು ಸ್ವಯಂ ಪರಿಪೂರ್ಣತೆಯ ಮೇಲೆ ಬಹಳಷ್ಟು ಮಹತ್ವದ ಪಾತ್ರವನ್ನು ತರದೆ ದುಷ್ಪರಿಣಾಮವನ್ನು ಬೀರಿರುವುದನ್ನು ನಾವು ಕಂಡುಕೊಳ್ಳಲೇಬಹುದಾಗಿದೆ. ಇದರ ಪರಿಣಾಮವಾಗಿ ಭಾರತದಲ್ಲಿಯ ಚಿಕ್ಕ ರೈತರು ಮತ್ತು ಗುಡಿ ಕೈಗಾರಿಕೆದಾರರು ಹಾನಿಗೊಳಗಾಗಿ ಕೃಷಿ ಕಾರ್ಮಿಕರಾಗಿ ಬದುಕಬೇಕಾದ ಪ್ರಸಂಗ ಬಂದಿರುವುದನ್ನು ನಾವು ಸ್ವತಂತ್ರ ಪೂರ್ವದಲ್ಲಿಯ ಭೂ ಸುಧಾರಣಾತ್ಮಕ ಕ್ರಮಗಳಾಗಿ ಇಲ್ಲಿ ಅಧ್ಯಯನವನ್ನು ಮಾಡ್ತಾ ಇದ್ದೇವೆ. ಅಲ್ಲದೆ ಇಲ್ಲಿ ಬ್ರಿಟಿಷ್ ಸರ್ಕಾರವು ಗ್ರಾಮಗಳ ಆರ್ಥಿಕ ಪರಿಸ್ಥಿತಿಯನ್ನು ಮತ್ತು ರೈತರ ಸ್ಥಿತಿಗತಿಗಳನ್ನು ಉತ್ತೇಜನಗೊಳಿಸಲು ನಿರಾಸಕ್ತಿಯನ್ನು
ತೋರಿದ್ದಾರೆ. ಇದರ ಪರಿಣಾಮವಾಗಿ ರಾಷ್ಟ್ರದ ಆರ್ಥಿಕ ಪರಿಸ್ಥಿತಿಯು ಕೂಡ ಬಹಳಷ್ಟು ದುಷ್ಪರಿಣಾಮವನ್ನು ಹೊಂದಿರುವುದನ್ನು ನಾವು ಕಂಡುಕೊಳ್ತಾ ಇದ್ದೇವೆ. ಅಲ್ಲದೆ ಇಂತಹ ಹಲವಾರು ಬ್ರಿಟಿಷ್ ಸರ್ಕಾರದ ಒಂದು ಶೋಷಣಾತ್ಮಕ ಕ್ರಮಗಳು ಅಥವಾ ರೈತರ ಮೇಲಿನ ಶೋಷಣಾತ್ಮಕ ಕ್ರಮಗಳನ್ನು ತೊಡೆದು ಹಾಕುವ ಸಲುವಾಗಿ ಹಲವಾರು ಮಹನೀಯರು ತಮ್ಮದೇ ಆಗಿರ್ತಕ್ಕಂಥ ಹೋರಾಟವನ್ನು ಬ್ರಿಟಿಷರ ವಿರುದ್ಧವಾಗಿ ಹೋರಾಟದ ರೂಪದಲ್ಲಿ ಅಥವಾ ಚಳುವಳಿಗಳನ್ನು ಪ್ರಾರಂಭಿಸಿರುವುದನ್ನು ನಾವು ಕಂಡುಕೊಳ್ತಾ ಇದ್ದೇವೆ. ಇದರ ಪರಿಣಾಮವಾಗಿ ಅಥವಾ ಇಂತಹ ಮಹತ್ವದ ಮಹನೀಯರುಗಳ ಒಂದು ಹೋರಾಟ ಅಥವಾ ಪರಿಶ್ರಮದ ಪರಿಣಾಮವಾಗಿ ಇಲ್ಲಿ ಬ್ರಿಟಿಷರು ಭಾರತದಲ್ಲಿ ಬಹು ಸುಧಾರಣೆಗಳನ್ನು ತರಲು ಒಪ್ಪಿರುವುದನ್ನು ಈ ಸಂದರ್ಭದಲ್ಲಿ ಕೂಡ ನಾವು ಕಂಡುಕೊಳ್ಳಬಹುದಾಗಿದೆ. ಹಾಗಾದರೆ ಆ ಬ್ರಿಟಿಷರು ಭಾರತದಲ್ಲಿ ತಂದಿರತಕ್ಕಂಥ ಬಹು ಸುಧಾರಣಾತ್ಮಕ ಕ್ರಮಗಳು ಯಾವೆಂಬುದನ್ನು ನಾವಿಲ್ಲಿ ಒಂದೊಂದನ್ನಾಗಿ ಅಧ್ಯಯನವನ್ನು ಮಾಡಬೇಕಾಗಿದೆ. ಇಲ್ಲಿ ಮೊದಲನೇದಾಗಿ 2 ಮಾರ್ಗಗಳು ಅಥವಾ 2 ಅಪ್ರೋಚಸ್ ಎನ್ನುವ ಅಧ್ಯಯನದ ಅಡಿಯಲ್ಲಿ ಇಲ್ಲಿ ಬ್ರಿಟಿಷರು ಭಾರತದಲ್ಲಿ ಭೂ ಸುಧಾರಣಾತ್ಮಕ ಕ್ರಮಗಳನ್ನು ಕೈಗೊಳ್ಳುತ್ತಾ ಬಂದಿರುವುದನ್ನು ಕೂಡ ನಾವು ತಿಳಿದುಕೊಳ್ಳಲೇಬೇಕಾಗಿದೆ. ಹಾಗಾದರೆ ಆ 2 ಮಾರ್ಗಗಳು ಯಾವುವು ಎನ್ನುವುದನ್ನು ಕುರಿತು ಅಧ್ಯಯನವನ್ನು ಮಾಡುವಾಗ ಮೊದಲನೇದಾಗಿ ಭೂ ಹಿಡುವಳಿ ಪದ್ಧತಿಯಲ್ಲಿ ಇದ್ದಿರುವ ಮಧ್ಯವರ್ತಿಗಳನ್ನು ಅಥವಾ ಮಧ್ಯವರ್ತಿ ಪದ್ಧತಿಯನ್ನು ರದ್ದುಗೊಳಿಸಿ ಪುನರ್ ಸಂಘಟನೆಯನ್ನು ತರುವ ಮಹತ್ವದ ಮಾರ್ಗವಾಗಿ ಇಲ್ಲಿ ಬ್ರಿಟಿಷರು ಸುಧಾರಣಾತ್ಮಕ ಕ್ರಮಗಳನ್ನು ಜಾರಿಗೆ ತಂದಿರುವುದನ್ನು ನಾವು ಕಾಣಬಹುದಾಗಿದೆ. ಮುಂದುವರೆದು ಇಲ್ಲಿ ಎರಡನೇದಾಗಿ ಕೃಷಿ ಸಾಗುವಳಿಯಲ್ಲಿ ತಾಂತ್ರಿಕ ಬದಲಾವಣೆಯನ್ನು ತಂದು ಕೃಷಿ ಸುಧಾರಣೆಯನ್ನು ಕೈಗೊಳ್ಳುವುದು. ಆದರೆ ಬ್ರಿಟಿಷ್ ಸರ್ಕಾರವು ಎರಡನೆಯ ಬೇಡಿಕೆಯನ್ನು ಈಡೇರಿಸುವ ಆಶ್ವಾಸನೆಯನ್ನು ಮಾತ್ರ ನೀಡಿತ್ತು. ಆದರೆ ಅದನ್ನು ಯಶಸ್ವಿಯಾಗುವಿಕೆಗೆ ಪೂರಕವಾಗಿರುವ ಕಾರ್ಯಗಳನ್ನು ಮಾಡದೇ ಇರುವುದನ್ನು ನಾವು ಕಂಡುಕೊಳ್ಳಬಹುದಾಗಿದೆ. ಅಂದರೆ ಬ್ರಿಟಿಷ್ ಭಾರತದಲ್ಲಿ ಸುಧಾರಣಾತ್ಮಕ ಕ್ರಮಗಳಲ್ಲಿ 2 ಮಾರ್ಗಗಳು ಎನ್ನುವುದರ ಅಡಿಯಲ್ಲಿ ಇಲ್ಲಿ ಈ ಅಂಶಗಳನ್ನು ನಾವು ಗಣನೆಗೆ ತೆಗೆದುಕೊಳ್ಳಬಹುದಾಗಿದೆ. ಮುಂದುವರೆದು ಇಲ್ಲಿ ರಾಯಲ್ ಕಮಿಷನ್ದ ನೇಮಕ, ಅಪಾಯಿಂಟ್ಮೆಂಟ್ ಆಫ್ ರಾಯಲ್ ಕಮಿಷನ್, ಅಂದರೆ ಭೂ ಸುಧಾರಣೆಗಳನ್ನು ತರುವ ನಿಟ್ಟಿನಲ್ಲಿ ಬ್ರಿಟಿಷರು 1857 ಸಂದರ್ಭದಲ್ಲಿ ಭಾರತದಲ್ಲಿ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮವು ಜರುಗಿದಿರುವ ಹಿನ್ನೆಲೆಯಲ್ಲಿ ಬ್ರಿಟಿಷರಲ್ಲಿ ನಡುಕವನ್ನು ಹುಟ್ಟಿಸಿರುವುದನ್ನು ನಾವು ಕಂಡುಕೊಳ್ಳಬಹುದಾಗಿದೆ. ಆದಾಗಲೂ ಕೂಡ ಇದರ ಪರಿಣಾಮವಾಗಿ ಭಾರತದಲ್ಲಿ ಯಾವುದೇ ಭೂ ಸುಧಾರಣೆಯನ್ನು ಅವರು ತರಲು ಒಪ್ಪಲಿಲ್ಲ. ಆದಾಗ್ಯೂ ಕೂಡ ಇಲ್ಲಿ ಬ್ರಿಟಿಷರಲ್ಲಿ ಭಾರತದ ಕೃಷಿಯಲ್ಲಿ ಸುಧಾರಣೆಯನ್ನು ತರುವ ಆಸಕ್ತಿ ಇತ್ತು. ಕಾರಣ ಭಾರತದ ಕೃಷಿಯಲ್ಲಿ ಉತ್ಪಾದನೆಯಾದರೆ ಇಂಗ್ಲೆಂಡದ ಔದ್ಯೋಗಿಕ ಕ್ರಾಂತಿಗೆ ಲಾಭ ಉಂಟಾಗುವ ಸಾಧ್ಯತೆಯನ್ನು ಅರಿತು ಇಲ್ಲಿ ಬ್ರಿಟಿಷರು 1926 ಸಂದರ್ಭದಲ್ಲಿ ರಾಯಲ್ ಕಮಿಷನನ್ನು ನೇಮಕ ಮಾಡಿತ್ತು. ಇದು ಭೂ ಸುಧಾರಣೆಯ 2ನೆಯ ಕ್ರಮವಾದ ಕೃಷಿ ಅಭಿವೃದ್ಧಿಗಾಗಿ ತಾಂತ್ರಿಕ ಪದ್ಧತಿಯ ಸುಧಾರಣೆಗಳನ್ನು ತರಲು ಸಲಹೆಗಳನ್ನು ನೀಡಿತ್ತು. ಅಂದರೆ ಮೊದಲನೆಯ ಒಂದು ಅಂಶವಾಗಿ 2 ಮಾರ್ಗಗಳಲ್ಲಿಯ 2ನೇ ಅಂಶವಾಗಿರ್ತಕ್ಕಂತಹ ಕೃಷಿ ಅಭಿವೃದ್ಧಿಗೆ ತಾಂತ್ರಿಕ ಪದ್ಧತಿಗಳ ಸುಧಾರಣೆಯನ್ನು ತರುವಲ್ಲಿ ಕೂಡ ಹಿಂಜರಿಕೆಯನ್ನು ಹೊಂದಿತ್ತು. ಆದರೆ 1857ರಲ್ಲಿ ಸಂಭವಿಸಿರ್ತಕ್ಕಂಥ ಸ್ವಾತಂತ್ರ್ಯ ಸಂಗ್ರಾಮ ಮಹತ್ವದ ಪಾತ್ರವನ್ನು ವಹಿಸಿರುವ ಹಿನ್ನೆಲೆಯಲ್ಲಿ ಭಾರತೀಯರು ಬ್ರಿಟಿಷರ ಮೇಲೆ ಬಹಳಷ್ಟು ಒತ್ತಡವನ್ನು ತರುವಿಕೆಯ ಗಮನವನ್ನು ಇರಿಸಿಕೊಂಡು ಇಲ್ಲಿ 1926ರಲ್ಲಿ ರಾಯಲ್ ಕಮಿಷನನ್ನು ಭೂ ಸುಧಾರಣೆಯನ್ನು ತರುವ ನಿಟ್ಟಿನಲ್ಲಿ ನೇಮಕ ಮಾಡಿದ್ದು. ಆದರೆ ಇದು 2ನೇ ಕ್ರಮವಾಗಿರ್ತಕ್ಕಂತಹ ಕೃಷಿಯಲ್ಲಿ ತಾಂತ್ರಿಕ ಪದ್ಧತಿಯ ಸುಧಾರಣೆಗಳನ್ನು ತರಲು ಸಲಹೆಯನ್ನು ನೀಡಿರುವುದನ್ನು ನಾವು ಕಂಡುಕೊಳ್ಳಬಹುದಾಗಿದೆ. ಮುಂದುವರೆದು ಇಲ್ಲಿ 3ನೆಯ ಅಂಶವಾಗಿ ಲಾರ್ಡ್ ಕ್ಯಾನಿಂಗ್ ಅವರ ಬಂಗಾಳ ಭೂಬಾಡಿಗೆ ಕಾಯ್ದೆ 1859. ಇದು ಕೂಡ ಒಂದು ಬ್ರಿಟಿಷರ ಕಾಲದಲ್ಲಿ ಭಾರತದಲ್ಲಿ ಭೂ ಸುಧಾರಣೆಗಳನ್ನು ತರುವ ನಿಟ್ಟಿನಲ್ಲಿ ಕೂಡ ಒಂದು ಮಹತ್ವದ ಅಂಶವಾಗಿ ನಾವಿಲ್ಲಿ ಅಧ್ಯಯನವನ್ನು ಮಾಡಬಹುದಾಗಿದೆ. ವಿದ್ಯಾರ್ಥಿ ಸ್ನೇಹಿತರೆ, ಇಲ್ಲಿ ಮಧ್ಯವರ್ತಿಗಳು ತಾವು ರೈತರಿಗೆ ಸಾಗುವಳಿಗಾಗಿ ಕೊಟ್ಟ ಭೂಮಿಗೆ ಬಾಡಿಗೆಯ ಪ್ರಮಾಣವನ್ನು ಗಣನೀಯ ಪ್ರಮಾಣದಲ್ಲಿ ಹೆಚ್ಚಿಸಿರುವುದು ರೈತ ವರ್ಗದಲ್ಲಿ ಅಸಮಾನತೆಯನ್ನು ಹುಟ್ಟಿಸಿತ್ತು. ಈ ಕಾರಣಕ್ಕಾಗಿ ಸರ್ಕಾರವು ರೈತರ ಆರ್ಥಿಕ ಸ್ಥಿತಿಯನ್ನು ಕುರಿತು ವಿಚಾರಣೆಯನ್ನು ಆರಂಭಿಸಿರುವುದನ್ನು ನಾವು ಕಂಡುಕೊಳ್ಳಬಹುದಾಗಿದೆ. ಅಂದರೆ ಇಲ್ಲಿ ಲಾರ್ಡ್ ಕ್ಯಾನಿಂಗ್ರವರ ಬಂಗಾಳ ಭೂ ಬಾಡಿಗೆ ಕಾಯ್ದೆ 1859ಕ್ಕೆ ಪೂರಕವಾಗಿರ್ತಕ್ಕಂಥ ಅಂಶಗಳನ್ನು ನಾವು ಗಮನಿಸ್ತಾ ಇದ್ದೇವೆ. ಮುಂದುವರೆದು ಇಲ್ಲಿ ಜಮೀನುದಾರರು ಹೊರಿಸಿದ ಬಾಡಿಗೆ ಕ್ರಮದಿಂದ ರೊಚ್ಚಿಗೆದ್ದ
ರೈತರು ಸರ್ಕಾರ ಮತ್ತು ಜಮೀನುದಾರರ ವಿರೋಧದ ಚಳುವಳಿಯನ್ನು ಪ್ರಾರಂಭಿಸಿದರು. ಅಲ್ಲದೆ ರೈತರ ಚಳುವಳಿಗೆ ಮಣಿದು ಇಲ್ಲಿ ಲಾರ್ಡ್ ಕ್ಯಾನಿಂಗ್ ರವರು ಮೊಟ್ಟ ಮೊದಲ ಬಾರಿಗೆ ಈ ಕಾಯ್ದೆಯನ್ನು ಅಂದರೆ ಭೂ ಬಾಡಿಗೆ ಕಾಯ್ದೆ 1859 ಜಾರಿಗೆ ತಂದರು ಅಥವಾ ಜಾರಿಗೆ ತರಲು ಒಪ್ಪಿರುವುದನ್ನು ನಾವು ಕಾಣ್ತಿದ್ದೇವೆ. ಈ ಒಂದು ಭೂ ಬಾಡಿಗೆ ಕಾಯ್ದೆಯು ಪ್ರಮುಖವಾಗಿ ಭೂ ಬಾಡಿಗೆದಾರ ಮತ್ತು ಹಿಡುವಳಿದಾರರ ಹಕ್ಕುಗಳನ್ನು ವ್ಯಾಖ್ಯಾನಿಸುವಲ್ಲಿ ಪ್ರಯತ್ನ ಪಟ್ಟಿರುವುದನ್ನು ಅಥವಾ ಸುಧಾರಣಾತ್ಮಕ ಕ್ರಮವಾಗಿರುವುದನ್ನು ನಾವು ಕಾಣ್ತಾ ಇದ್ದೇವೆ. ಮುಂದುವರೆದು ಭೂ ಬಾಡಿಗೆದಾರ ಮತ್ತು ಜಮೀನುದಾರರ ನಡುವಿನ ಸಂಬಂಧವನ್ನು ವಿವರಿಸಿತು. ಅಲ್ಲದೆ ಭಾರತೀಯ ಭೂ ಹಿಡುವಳಿ ಪದ್ಧತಿಯಲ್ಲಿ ಮೊಟ್ಟ ಮೊದಲ ಬಾರಿಗೆ ರೈತರ ಯೋಗಕ್ಷೇಮವನ್ನು ನೋಡಿಕೊಳ್ಳುವ ಜವಾಬ್ದಾರಿಯನ್ನು ಸರ್ಕಾರಕ್ಕೆ ನೀಡಿತ್ತು ಮತ್ತು ಭೂ ಬಾಡಿಗೆಯಲ್ಲಿ ಇದರಿಂದಾಗಿ ಹಲವಾರು ಸುಧಾರಣೆಗಳು ಉಂಟಾಗಿರುವುದನ್ನು ನಾವು ಲಾರ್ಡ್ ಕ್ಯಾನಿಂಗ್ ರವರ ಬಂಗಾಳ ಭೂ ಬಾಡಿಗೆ ಕಾಯ್ದೆ 1859 ಭೂ ಸುಧಾರಣಾತ್ಮಕ ಕ್ರಮವಾಗಿರತಕ್ಕಂಥ ಒಂದು ವಿಶ್ಲೇಷಣೆಯನ್ನು ಈ ಸಂದರ್ಭದಲ್ಲಿ ಸಂಕ್ಷಿಪ್ತವಾಗಿ ತಿಳಿದುಕೊಳ್ಳಬಹುದಾಗಿದೆ. ಮುಂದುವರೆದು 1885 ಭೂ ಸುಧಾರಣಾತ್ಮಕ ಕಾಯ್ದೆ ಟೆನೆನ್ಸಿ ಆ್ಯಕ್ಟ್ 1885 ಅಂದರೆ ಇಲ್ಲಿ 1885 ಭೂ ಸುಧಾರಣಾತ್ಮಕ ಕಾಯ್ದೆಯು ಕೂಡ ಸ್ವತಂತ್ರ ಪೂರ್ವ ಭಾರತದಲ್ಲಿಯ ಭೂ ಸುಧಾರಣಾತ್ಮಕ ಕಾರ್ಯಕ್ರಮಗಳಲ್ಲಿ ಇದು ಕೂಡ ಒಂದಾಗಿದೆ. 1859 ಜಾರಿಗೆ ಬಂದ ಭೂ ಬಾಡಿಗೆ ಕಾಯ್ದೆಯು ಜಮೀನುದಾರ ಮತ್ತು ಹಿಡುವಳಿದಾರರ ಮೇಲೆ ಅಷ್ಟೊಂದು ಮಹತ್ವದ ಪ್ರಭಾವವನ್ನು ಬೀರಲಿಲ್ಲ. ಆದ್ದರಿಂದ ಈ ಕಾಯ್ದೆಗೆ ತಿದ್ದುಪಡಿ ತಂದು ಭೂ ಸಾಗುವಳಿ ಮತ್ತು ಜಮೀನುದಾರರ ನಡುವಿನ ಸಂಬಂಧವನ್ನು ಕುರಿತು ಚರ್ಚಿಸಿ ಜಮೀನುದಾರರ ಮೇಲೆ ನಿರ್ಬಂಧ ತರುವ ಅವಶ್ಯಕತೆಯನ್ನು ಇಲ್ಲಿ ಅರಿತು ಈ ಕಾರಣದಿಂದಾಗಿ ಅಂದಿನ ಬಂಗಾಳದ ಕಂದಾಯ ಕಾರ್ಯದರ್ಶಿಗಳಾದ ಮ್ಯಾಕ್ ಡೊನಾಲ್ಡ್ ರವರು ಒಂದು ಕರಡನ್ನು ಸ್ಥಾಪಿಸಿದರು ಅಥವಾ ಒಂದು ಕರಡನ್ನು ಮ್ಯಾಕ್ ಡೊನಾಲ್ಡ್ ರವರು ತಯಾರಿಸಿರುವುದನ್ನು ನಾವು ಕಂಡುಕೊಳ್ಳಬಹುದಾಗಿದೆ. ಆದರೆ ಇದು 1885 ಡಪ್ರಿನ್ ರವರು ಆಡಳಿತಕ್ಕೆ ಬಂದಾಗ, ಯಾವಾಗ 1885 ಡಪ್ರಿನ್ ರವರು ಆಡಳಿತಕ್ಕೆ ಬಂದಾಗ ಈ ಕರಡನ್ನು ಒಂದು ಕಾಯ್ದೆಯನ್ನಾಗಿ ಜಾರಿಗೆ ತಂದರು ಅಥವಾ ಜಾರಿಗೆ ತರಲಾಯಿತು. ಅಂತೆಯೇ ಈ ಕಾಯ್ದೆಯು ಭಾರತದಲ್ಲಿ ಇರುವ ಭೂ ಹಿಡುವಳಿ ಕಾಯ್ದೆಗಳಲ್ಲಿ ಒಂದು ಅತ್ಯುತ್ತಮ ಕಾಯ್ದೆ ಎಂದು ಇಲ್ಲಿ ನಾವು ಗಮನದಲ್ಲಿ ಇರಿಸಿಕೊಳ್ಳಲೇಬೇಕಾಗಿದೆ ಅಥವಾ ಒಂದು ಪರಿಗಣನೆಗೆ ಒಳಪಟ್ಟಿರ್ತಕ್ಕಂಥ ಕಾಯ್ದೆಯಾಗಿ ಭೂ ಸುಧಾರಣಾತ್ಮಕ ಕಾಯ್ದೆಯನ್ನು ನಾವು ಕಂಡುಕೊಳ್ತಾ ಇದೆ. ಇದು ಸಾಗುವಳಿದಾರರಿಗೆ, ಮುಂದುವರೆದು ಹಿಡುವಳಿದಾರರಿಗೆ ಹಾಗೂ ಭೂ ಬಾಡಿಗೆದಾರರಿಗೆ ಶಾಸನ ಸಮ್ಮತವಾದ ಸಂರಕ್ಷಣೆಯನ್ನು ಒದಗಿಸಿರ್ತಕ್ಕಂತಹ ಒಂದು ಮಹತ್ವದ ಕಾಯ್ದೆಯೇ 1885 ಭೂ ಸುಧಾರಣೆ ಕಾಯ್ದೆಯಾಗಿರುವುದನ್ನು ನಾವಿಲ್ಲಿ ಕಂಡುಕೊಳ್ಳಬಹುದಾಗಿದೆ. ಮುಂದುವರೆದು ಇಲ್ಲಿ 5ನೆಯ ಪ್ರಮುಖ ಅಂಶದಲ್ಲಿ ಭೂ ಸುಧಾರಣೆಗಾಗಿಯ ರಾಷ್ಟ್ರೀಯ ಚಳುವಳಿಗಳು. ಯಾವಾಗ ಇಲ್ಲಿ ಸ್ವತಂತ್ರ ಪೂರ್ವ ಭಾರತದಲ್ಲಿಯ ಭೂ ಸುಧಾರಣೆಗಳನ್ನು ಕುರಿತಾಗಿ ಇಲ್ಲಿ ಬ್ರಿಟಿಷ್ ಸರ್ಕಾರದಲ್ಲಿಯ ಸುಧಾರಣಾತ್ಮಕ ಕ್ರಮಗಳನ್ನು ಕೈಗೊಳ್ಳುವ ನಿಟ್ಟಿನಲ್ಲಿ ಹಲವಾರು ಮಹತ್ವದ ರಾಷ್ಟ್ರೀಯ ಚಳುವಳಿಗಳ ಹಿನ್ನೆಲೆಯಲ್ಲಿ ಇಲ್ಲಿ ಭಾರತದಲ್ಲಿ ಕೂಡ ಭೂ ಸುಧಾರಣಾತ್ಮಕ ಕಾರ್ಯಕ್ರಮಗಳು ಅಸ್ತಿತ್ವಕ್ಕೆ ಬರಲು ಕಾರಣವಾಗಿರುವುದನ್ನು ನಾವು ಕಂಡುಕೊಳ್ಳಬಹುದಾಗಿದೆ. ಅಂದರೆ ಬ್ರಿಟಿಷರು ಅಳವಡಿಸಿದ ತಾಂತ್ರಿಕ ಪದ್ಧತಿಗಳು ಭಾರತೀಯ ಕೃಷಿ ಅಭಿವೃದ್ಧಿಗಾಗಿ ಇರದೆ ಕಂದಾಯ ಮತ್ತು ಭೂ ಹಿಡುವಳಿ ಪದ್ಧತಿಗಳು ಬ್ರಿಟಿಷರಿಗೆ ಲಾಭದಾಯಕವಾಗಿರುವ ಮಹತ್ವದ ಅಂಶವನ್ನು ನಾವಿಲ್ಲಿ ಗಣನೆಗೆ ತೆಗೆದುಕೊಳ್ಳಲೇಬೇಕಾಗಿದೆ. ಅಲ್ಲದೆ ಭಾರತೀಯರಲ್ಲಿ ಇದು ಸಂತೋಷವನ್ನು ತರಲು ಕಾರಣವಾಗಿದ್ದು, ಅಂದರೆ ಇಲ್ಲಿ ಸಂತೋಷವನ್ನು ತರಲು ಕಾರಣವಾಗಿರದೆ ಬ್ರಿಟಿಷರ ಅಭಿವೃದ್ಧಿಯನ್ನು ಸಾಧಿಸತಕ್ಕಂತಹ ಅಂಶಗಳನ್ನು ಇರಿಸಿಕೊಂಡಿರುವ ವಿಶ್ಲೇಷಣೆಯನ್ನು ಅರಿತ ಇಲ್ಲಿ ಭಾರತೀಯರಲ್ಲಿ ಪ್ರಸಿದ್ಧರಾಗಿರ್ತಕ್ಕಂಥ CR ದತ್ತರವರು ಬ್ರಿಟಿಷ್ ಸರ್ಕಾರವು ಕೃಷಿ ಅಭಿವೃದ್ಧಿಗಾಗಿ ಕೈಗೊಂಡಿರ್ತಕ್ಕಂತಹ ತಾಂತ್ರಿಕ ಪದ್ಧತಿಗಳನ್ನು ಮೊದಲ ಬಾರಿಗೆ ಸಾರ್ವಜನಿಕವಾಗಿ ವಿರೋಧಿಸಿರುವುದನ್ನು ನಾವು ಕಂಡುಕೊಳ್ಳಬಹುದಾಗಿದೆ. ಅಂದರೆ ತಾಂತ್ರಿಕ ಪದ್ಧತಿಗಳೆಂದು ಇಲ್ಲಿ ಬ್ರಿಟಿಷ್ ಸರ್ಕಾರಕ್ಕೆ ಲಾಭದಾಯಕವಾಗಿರುವ ಅಂಶಗಳನ್ನು ಅರಿತಿರುವ ಅಥವಾ ಅಧ್ಯಯನವನ್ನು ಮಾಡತಕ್ಕಂತಹ CR ದತ್ತರವರು ಬ್ರಿಟಿಷ್ ಸರ್ಕಾರದ ವಿರುದ್ಧವಾಗಿ ಇಲ್ಲಿ ಮೊಟ್ಟ ಮೊದಲನೇದಾಗಿ ಅವರು ವಿರೋಧಾತ್ಮಕವನ್ನು ವ್ಯಕ್ತಪಡಿಸಿರುವುದನ್ನು ನಾವು ಕಂಡುಕೊಳ್ತಾ ಇದ್ದೇವೆ. ಈ ತಾಂತ್ರಿಕ ಪದ್ಧತಿಯಲ್ಲಿ ಹಲವಾರು ದೋಷಗಳಿರುವುದನ್ನು
ಇಲ್ಲಿ ಭಾರತೀಯ ವಿದ್ವಾಂಸರು ಮತ್ತು ಪಂಡಿತರನ್ನು ಎಚ್ಚರಿಸಿ ಧೈರ್ಯ ತುಂಬತಕ್ಕಂಥ ಕಾರ್ಯವನ್ನು CR ದತ್ತರವರು ಮಾಡಿದ್ದಾರೆ. ಇದರ ಪರಿಣಾಮವಾಗಿ ಭಾರತೀಯ ಆರ್ಥಿಕ ವ್ಯವಸ್ಥೆ ಕೂಡ, ಅಂದರೆ ಈ ಒಂದು ಆರ್ಥಿಕ ವ್ಯವಸ್ಥೆಯಲ್ಲಿ ಹಲವಾರು ವಿರೋಧಾತ್ಮಕ ಅಂಶಗಳು ಕಂಡು ಬಂದಿರುವುದು ತಾಂತ್ರಿಕ ಪದ್ಧತಿಯಿಂದ, ಮತ್ತು ಈ ತಾಂತ್ರಿಕ ಪದ್ಧತಿಯು ಹೆಚ್ಚು ಬ್ರಿಟಿಷರಿಗೆ ಲಾಭದಾಯಕವಾಗುವ ಪದ್ಧತಿಯಾಗಿತ್ತು ಎನ್ನುವುದನ್ನು CR ದತ್ತರವರು ಅಥವಾ CR ದತ್ತರವರು ತಮ್ಮ ವಿಚಾರಗಳನ್ನು ಇಲ್ಲಿ ವ್ಯಕ್ತಪಡಿಸಿದಾಗ ಇದನ್ನು ಅರಿತ ಹಲವಾರು ಭಾರತೀಯ ಧುರೀಣರು ಇಂಥ ವಿಚಾರಗಳನ್ನು ಸಮ್ಮತಿಸಿ ಇಲ್ಲಿ ಭೂ ಸುಧಾರಣೆಗಳನ್ನು ತರುವ ನಿಟ್ಟಿನಲ್ಲಿ ಚಳುವಳಿಗಳನ್ನು ಮತ್ತಷ್ಟು ಚುರುಕುಗೊಳಿಸಿರುವುದರ ಪರಿಣಾಮವಾಗಿಯೇ ಭಾರತೀಯ ಸಾಮಾಜಿಕ ವ್ಯವಸ್ಥೆಯಲ್ಲಿ ಭೂ ಸುಧಾರಣೆಗಳಿಗಾಗಿ ಅಥವಾ ರಾಷ್ಟ್ರೀಯ ಚಳುವಳಿಗಳಿಂದಾಗಿ ಭೂ ಸುಧಾರಣೆಗಳು ತರಲು ಕಾರಣಭೂತವಾಗಿರುವುದನ್ನು ನಾವು ಕಂಡುಕೊಳ್ಳಬಹುದಾಗಿದೆ. ಹೀಗೆ ಇಲ್ಲಿ ಬ್ರಿಟಿಷ್ ಕಾಲದಲ್ಲಿ ಹಲವಾರು ಮಹತ್ತರವಾಗಿರ್ತಕ್ಕಂತಹ ಭೂ ಸುಧಾರಣೆಗಳನ್ನು ಜಾರಿಗೆ ತಂದಾಗಲೂ ಕೂಡ ಹೆಚ್ಚು ಭೂ ಸುಧಾರಣಾತ್ಮಕ ಕಾರ್ಯಕ್ರಮಗಳು ಬ್ರಿಟಿಷರ ಆರ್ಥಿಕ ಲಾಭವನ್ನು ಹೆಚ್ಚಿಸುವ ನಿಟ್ಟಿನಲ್ಲಿ ಇದ್ದಾಗಲೂ ಕೂಡ ಭಾರತೀಯರಿಗೆ, ಅಂದರೆ ಸ್ವತಂತ್ರ ಪೂರ್ವದಲ್ಲಿ ಹಲವಾರು ತೊಂದರೆಗಳನ್ನು ಅಥವಾ ಹಲವಾರು ಸಮಸ್ಯೆಗಳನ್ನು ಹುಟ್ಟುಹಾಕುವ ನಿಟ್ಟಿನಲ್ಲಿ ಇದ್ದಿರುವ ಒಂದು ವ್ಯವಸ್ಥೆಗಳಾಗಿದ್ದಾಗಲೂ ಕೂಡ ನಂತರದ ಸಂದರ್ಭದಲ್ಲಿ ಆ ಬ್ರಿಟಿಷರು ತಂದಿರತಕ್ಕಂಥ ಭೂ ಸುಧಾರಣಾತ್ಮಕ ಕಾರ್ಯಕ್ರಮಗಳು ಸ್ವತಂತ್ರದ ನಂತರದಲ್ಲಿ ಕೂಡ ಹಲವಾರು ಪ್ರಭಾವವನ್ನು ಅಥವಾ ಬದಲಾವಣೆಗಳನ್ನು ತರಲು ಕೂಡ ಕಾರಣೀಭೂತವಾಗಿರುವ ಅಂಶಗಳನ್ನು ನಾವು ಪರಿಗಣನೆಗೆ ತೆಗೆದುಕೊಳ್ಳಲೇಬೇಕಾಗಿದೆ. ಅಂತೆಯೇ ಇಲ್ಲಿ ಸ್ವತಂತ್ರ ಪೂರ್ವದಲ್ಲಿಯ ಭೂ ಸುಧಾರಣೆಗಳನ್ನು ಕುರಿತಾಗಿ ತೀರ್ಮಾನಗಳನ್ನು ನಾವು ತೆಗೆದುಕೊಳ್ಳುವ ಸಂದರ್ಭದಲ್ಲಿ ಪ್ರತಿಕೂಲ ಪರಿಸ್ಥಿತಿಗಳಲ್ಲಿ ಕೂಡ ವಾಸಿಸುವ ಜನರಿಗೆ ಅಥವಾ ವಾಸಿಸುವ ಭಾರತೀಯ ರೈತರಿಗೆ ಇಲ್ಲಿ ಸಹಾಯ ಮಾಡುವ ನಿಟ್ಟಿನಲ್ಲಿ ಕೂಡ ಭೂ ಸುಧಾರಣೆಯು ಸರ್ಕಾರದ ಪ್ರಮುಖ ಹೆಜ್ಜೆಯಾಗಿದ್ದು, ಇದು ಮೂಲತಃ ಗ್ರಾಮೀಣ ಬಡವರ ಆದಾಯವನ್ನು ಹೆಚ್ಚಿಸುವ ಮತ್ತು ಗ್ರಾಮೀಣ ಬಡವರ ಒಂದು ಆದಾಯದ ಹೆಚ್ಚಿಸುವ ನಿಟ್ಟಿನಲ್ಲಿ ಕೂಡ ಹಲವಾರು ಚರ್ಚೆಗಳು ಅಥವಾ ಚೌಕಾಸಿಗಳನ್ನು ಮಾಡ್ತಕ್ಕಂಥ ಶಕ್ತಿಯನ್ನು ಹೆಚ್ಚಿಸುವ ಉದ್ದೇಶವನ್ನು ಇಲ್ಲಿ ಹಾಗೂ ಹೆಚ್ಚಿನ ಭೂಮಿಯನ್ನು ಹೊಂದಿರುವವರಿಂದ ಭೂಮಿಯನ್ನು ವಿತರಣೆಯನ್ನು ಮಾಡುವ ಒಂದು ಮಹತ್ವದ ತೀರ್ಮಾನವನ್ನು ನಾವು ಕಂಡುಕೊಳ್ತಾ ಇದ್ದೇವೆ. ಅಲ್ಲದೆ ಭೂ ಸುಧಾರಣೆಯ ಉದ್ದೇಶಗಳು ಸಮಾಜದ ದುರ್ಬಲ ವರ್ಗಕ್ಕೆ ಸಹಾಯ ಮಾಡುವುದು ಮತ್ತು ಭೂ ವಿತರಣೆಯಲ್ಲಿ ನ್ಯಾಯವನ್ನು ಒದಗಿಸುವ ಒಂದು ಮಹತ್ವದ ತೀರ್ಮಾನವು ಕೂಡ ಇಲ್ಲಿ ಸ್ವತಂತ್ರ ಪೂರ್ವದ ಭೂ ಸುಧಾರಣಾತ್ಮಕ ಕಾರ್ಯಕ್ರಮಗಳ ಅಡಿಯಲ್ಲಿ ನಾವು ಅಧ್ಯಯನವನ್ನು ಮಾಡಬಹುದಾಗಿದೆ. ಹೀಗೆ ಇಲ್ಲಿ ಭೂ ಸುಧಾರಣೆಗಳ ಕುರಿತಾಗಿರ್ತಕ್ಕಂಥ ಒಂದು ಮಹತ್ವದ ಅಂಶಗಳಲ್ಲಿ ಭೂ ಸುಧಾರಣೆಯ ಅರ್ಥ, ವ್ಯಾಖ್ಯೆಗಳು, ಉದ್ದೇಶಗಳು ಹಾಗೂ ಸ್ವತಂತ್ರ ಪೂರ್ವದಲ್ಲಿಯ ಒಂದು ಭೂ ಸುಧಾರಣಾತ್ಮಕ ಕ್ರಮಗಳು ಅಥವಾ ಬ್ರಿಟಿಷ್ ಭಾರತೀಯ ವ್ಯವಸ್ಥೆಯಲ್ಲಿಯ ಭೂ ಸುಧಾರಣಾತ್ಮಕ ಅಂಶಗಳನ್ನು ಕುರಿತು ತಮ್ಮ ಮುಂದೆ ಇಲ್ಲಿ ತಿಳಿಸಿಕೊಟ್ಟಿದ್ದೇನೆ. ಎಲ್ಲರಿಗೂ ಮತ್ತೊಮ್ಮೆ ಧನ್ಯವಾದಗಳು. ಥ್ಯಾಂಕ್ ಯು ಆಲ್ ಆ್ಯಂಡ್ ಒನ್ಸ್ ಅಗೇನ್ ಥ್ಯಾಂಕ್ ಯು ಸೋ ಮಚ್. ಧನ್ಯವಾದಗಳು. ನಮಸ್ಕಾರ.